श्रीमदानन्दतीर्थ भगवत्पादाचार्य गुरुभ्यो नमः। हरिः ओम्। करोतु मम कल्याणम् हरिर्हयमुखाभिधः गुरुश्च मध्वनामा मे वरदोऽस्तु निरन्तरम्। चार्वपूर्वपदश्रेणीम् दुर्वाग्गर्वापहारिणीम् सर्वेष्टकारिणीमुर्वीम् कुर्वे सरसभारतीम्। ಹರಿ ಓಂ. ವಾದಿರಾಜ ಗುರು ಸಾರ್ವಭೌಮರು ವಾಯುದೇವರಿಗೋಸ್ಕರವಾಗಿ ಭಗವಂತ ದ್ವಾರಾವತಿಯಿಂದ ಉಡುಪಿಗೆ ಬಂದದ್ದು. ವಿಶೇಷವಾಗಿ ಎಲ್ಲ ಶಾಸ್ತ್ರಗಳನ್ನ ಪ್ರಚಾರ ಮಾಡಿದ್ದು, ಕೃಷ್ಣ ಪ್ರತಿಷ್ಠೆಯನ್ನ ಮಾಡಿದ್ದು, 9 ಪ್ರಧಾನ ಪರಂಪರಾ ಪ್ರವರ್ತಕರಾದ ಶಿಷ್ಯರನ್ನ ಸ್ವೀಕಾರ ಮಾಡಿದ್ದು, ಭೂಮಿಯಲ್ಲಿ ಸಾತ್ವಿಕ ವರ್ಗಕ್ಕೆ ತತ್ವ ಪ್ರಚಾರವನ್ನು ಮಾಡಿದ್ದು, ಇದೆಲ್ಲ ಮಾಡಿದ ಆಚಾರ್ಯರು ಅವರ ಪರಂಪರೆಯಲ್ಲಿ ಇರುವಂತಹ ಎಲ್ಲ ಯತಿಗಳ ಹೃದಯದಲ್ಲಿದ್ದು ಸತ್ಸಿದ್ಧಾಂತ ಸ್ಥಾಪನಾ, ದುರ್ವಾದಿಗಳ ಖಂಡನ ಇದೆಲ್ಲವನ್ನ ಮಾಡ್ತಾ ಇವತ್ತಿಗೂ ಇದ್ದಾರೆ. ಅಂಥವರು 36,000 ವರ್ಷ, ದೇವತೆಗಳ 100 ವರ್ಷ ಕಂಪ್ಲೀಟ್ ಆದ್ಮೇಲೆ ಭಗವಂತನ ಆದೇಶದಂತೆ ಮೂಲ ರೂಪದಲ್ಲಿ ಸೇರಿ ಬಿಡ್ತಾರೆ. ಐಕ್ಯ ಅಲ್ಲಿಗೆ ಮಧ್ವ ರೂಪ ಸಮಾಪ್ತಿ ಆಗತ್ತೆ. ಸತ್ಸಿದ್ಧಾಂತ ನಾಶ ಆಗುವಂತಹ ಸಂದರ್ಭ ಬಂದಾಗ ಹರಿಶ್ಚಂದ್ರ ಪರ್ವತದಲ್ಲಿ ತಪಸ್ಸು ಮಾಡ್ತಾ ಇರ್ತಕ್ಕ ವಿಷ್ಣು ತೀರ್ಥಾಚಾರ್ಯರನ್ನ ಕಳಿಸಿಕೊಡ್ತಾರೆ ತತ್ವಸ್ಥಾಪನ ಮಾಡಲಿಕ್ಕೆ. ಆದ್ದರಿಂದ ವೇದವ್ಯಾಸ ದೇವರ ಪರಮಾನುಗ್ರಹದಿಂದ ವಿಷ್ಣು ತೀರ್ಥರಿಗೆ ಮತ್ತು ಆಚಾರ್ಯರಿಗೆ ಸ್ವಚ್ಛಂದ ಮರಣ ಅನ್ನೋದಿದೆ. ಆದ್ದರಿಂದ ಭಗವಂತನ ಕೃಪೆಗೆ ಪಾತ್ರರಾಗಿರ್ತಕ್ಕ ಶ್ರೀಮದ್ ಆಚಾರ್ಯರು ವಾಯುದೇವರೇ. ಸಕಲ ದೇವತೆಗಳನ್ನ ಕಿಂಕರರನ್ನಾಗಿ ಮಾಡಿಕೊಂಡಿರತಕ್ಕಂತಹ ಆಚಾರ್ಯರು ಪರೇತತ್ವೇ ಪರತತ್ವನಾದಂತಹ ಶ್ರೀಹರಿಯ ಭಗವಂತನ ವಿಷಯದಲ್ಲಿ ಶುದ್ಧ ಬುದ್ಧಿ ಅವರಿಗಿದೆ. ಆದ್ದರಿಂದ ವಾಯುದೇವರು ಮಧ್ವರೂಪದಿಂದ ಪರಶುಕ್ಲರು. ಅವರ ಪರಶುಕ್ಲತ್ವ ಸಿದ್ಧ ಆಯ್ತು. ಇದರಿಂದ ಏನ್ ಗೊತ್ತಾಗ್ತಾ ಇದೆ? ರಾಜರಂತಾರೆ, ಅಥೋ ಮಧ್ವ ಮುನೇರಧ್ವಾ ಶುದ್ಧೋ ಭೂಚ್ಚ ವಿಚಾರಣೆ ಸಿದ್ಧೋನ್ಯವಾದಿನ ಮಧ್ವ ಕದಧ್ವಾ ಭೂನ್ನ ಸಂಶಯ. ಇಷ್ಟೆಲ್ಲ ಸಮರ್ಥನೆ ಮಾಡೋದ್ರಿಂದ ನಮಗೇನು ಗೊತ್ತಾಗ್ತಾ ಇದೆ ಅಂದ್ರೆ, ಆಚಾರ್ಯರ ಸಿದ್ಧಾಂತ, ಆಚಾರ್ಯರು ನಮಗೆ ತೋರಿಸಿಕೊಟ್ಟಂತಹ ಈ ಮಾರ್ಗ ಎಂಥ ಮಾರ್ಗ ಇದು? ಶುದ್ಧೋಭೂತ್. ಮಧ್ವ ಮುನಿಗಳ ಅಧ್ವ, ಅಧ್ವ ಅಂದ್ರೆ ದಾರಿ, ಮಾರ್ಗ ಪರಮಶುದ್ಧವಾದದ್ದು ಅಂತ ಸಿದ್ಧ ಆಯ್ತು. ಆಚಾರ್ಯರ ಮಾರ್ಗ ಶುದ್ಧವಾದದ್ದು ಅಂತ ಸಿದ್ಧ ಆಯ್ತು. ಅನ್ಯವಾದಿನ ಮಧ್ವ, 100 ದಾರಿ ಇದೆ ಅಂದ್ರೆ ಆ 100 ದಾರಿಯಲ್ಲಿ ಯಾವುದಾದ್ರೂ ಒಂದು ದಾರಿ ಮಾತ್ರ ಶುದ್ಧವಾದ ದಾರಿ, ಇನ್ನು ಮಿಕ್ಕಿದ್ದು ಅಶುದ್ಧವಾದ ದಾರಿ, ಅಡ್ಡದಾರಿ, ಕೆಟ್ಟ ದಾರಿ. ಆದ್ದರಿಂದ ಆಚಾರ್ಯರು ಭಗವಂತನ ವಿಷಯದಲ್ಲಿ ಶುದ್ಧರು. ಅವರು ತೋರಿಸಿಕೊಟ್ಟ ದಾರಿ ಶುದ್ಧವಾದದ್ದು. ಈ ದಾರಿಯಲ್ಲಿ ನಾವು ಹೋದರೆ ಸಾಧನೆ ಆಗಿ ಭಗವದ್ ದರ್ಶನ, ಮೋಕ್ಷ ಅನ್ನೋದು ಸಿದ್ಧ. ಅನ್ಯವಾದಿಗಳ ದಾರಿಗಳು ಕತಧ್ವಾಭೂತ್, ದುಷ್ಟ ಮಾರ್ಗ, ನಮ್ಮನ್ನ ಅದು ಮೋಕ್ಷಕ್ಕೆ ಕರ್ಕೊಂಡು ಹೋಗೋದಿಲ್ಲ ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಹೇಗೆ ಆಚಾರ್ಯರ ದಾರಿ ಶುದ್ಧವಾದ ಮಾರ್ಗ ಅಂತ ಸಿದ್ಧವಾಯಿತೋ, ಅದೇ ರೀತಿಯಲ್ಲೇ ದುರ್ವಾದಿಗಳ ದಾರಿ, ಇತರವಾದಿಗಳ ದಾರಿ ಅದು ದುರ್ಮಾರ್ಗ, ಕೆಟ್ಟ ಮಾರ್ಗ ಅನ್ನೋದು ಸಿದ್ಧ ಆಯಿತು. ಯಾಕೆ ಅಂತಂದ್ರೆ, ಸಮಸ್ತ ಶಾಸ್ತ್ರಗಳು ಸರ್ವೋತ್ತಮ ಅಂತ ಯಾರನ್ನ ಸ್ತೋತ್ರ ಮಾಡ್ತಾ ಇದೆ? ಸಮಸ್ತ ಶಾಸ್ತ್ರಗಳಲ್ಲಿಯೂ ಸರ್ವೋತ್ತಮತ್ವೇನ ಪ್ರತಿಪಾದಿತನಾದಂತಹ ವ್ಯಕ್ತಿ ಯಾರು ಅಂತಂದ್ರೆ ನಾರಾಯಣನೇ.
ಆದ್ದರಿಂದ ಬೇರೆ ಬೇರೆ ದಾರಿಗಳು ಕೆಟ್ಟ ದಾರಿ ಯಾಕೆ? ವಾಯುದೇವರ ಮಧ್ವರೂಪದಿಂದ ತೋರಿಸಿಕೊಟ್ಟಂತಹ ದಾರಿ ಶುದ್ಧವಾದ ದಾರಿ ಯಾಕೆ ಅಂದ್ರೆ, ಅವರ ಗ್ರಂಥಗಳಲ್ಲಿ ಮಾತ್ರ, ಅವರ ಭಾಷ್ಯಗಳಲ್ಲಿ ಮಾತ್ರ ಶಾಸ್ತ್ರ ಪ್ರತಿಪಾದ್ಯನಾದವನು ವಿಷ್ಣು ಅನ್ನೋದನ್ನ ಪ್ರತಿಪಾದನೆ ಮಾಡಿದ್ದಾರೆ, ಬೇರೆ ಎಲ್ಲೂ ಕಾಣೋಲ್ಲ. ಈ ಕಾರಣದಿಂದ ಮಧ್ವ ಮಾರ್ಗ ಶುದ್ಧ ಮಾರ್ಗ. ಯಸ್ಮಾದಾಸ್ಮಾಕ ಗುರುಣ ಸೂತ್ರೇ ಸೂತ್ರೇ ಹರೇರ್ಗುಣಾನ್ ಪ್ರಸ್ತೂಯ ಸರ್ವೋತ್ತಮತ ಹರೇರೇವ ಪ್ರಸಾದಿತ. ನಮ್ಮ ಗುರುಗಳು ಆಸ್ಮಾಕ ಗುರುಣ ಅಂತಾರೆ ವಾದರಾಜ ಸ್ವಾಮಿಗಳು. ನಮ್ಮ ಗುರುಗಳಾದಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಏನ್ ಮಾಡಿದ್ದಾರೆ? ಆಸ್ಮಾಕ ಗುರುಣ, ಪ್ರತಿಯೊಂದು ಸೂತ್ರಗಳಲ್ಲಿ ವೇದವ್ಯಾಸ ದೇವರು ನಿರ್ಣಯ ಮಾಡಿಕೊಟ್ಟಂತಹ ಪ್ರತಿಯೊಂದು ಸೂತ್ರ, ಯಾವ ಸೂತ್ರ ಅಂತ ಕೇಳಬಾರದು, ಮೀಮಾಂಸಾ ಸೂತ್ರಗಳು. ಆ ಮೀಮಾಂಸಾ ಸೂತ್ರದಲ್ಲಿ ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸಾ ಅಂತ ಎರಡು, ಅದು ಮೀಮಾಂಸಾ ತ್ರಿವಿಧ ಪ್ರೋಕ್ತ, ಬ್ರಾಹ್ಮಿ ದೈವೀ ಚ ಕಾರ್ಮಿಕಿ ಅಂತ. ಕರ್ಮ ಮೀಮಾಂಸಾ, ದೈವಿ ಮೀಮಾಂಸಾ, ಬ್ರಹ್ಮ ಮೀಮಾಂಸಾ ಅಂತ ಮೀಮಾಂಸಾ ಶಾಸ್ತ್ರದಲ್ಲಿ ಮೂರು ರೀತಿ ವಿಭಾಗಗಳಿದೆ. ಯಾವ ಸೂತ್ರದಲ್ಲಿ ಭಗವಂತನ ಗುಣಗಳನ್ನ ಪ್ರತಿಪಾದನೆ ಮಾಡಿದ್ದಾರೆ ಅಂದ್ರೆ, ಬ್ರಹ್ಮ ಮೀಮಾಂಸಾ ಸೂತ್ರಗಳಲ್ಲಿ 564 ಬ್ರಹ್ಮ ಮೀಮಾಂಸಾ ಶಾಸ್ತ್ರದಲ್ಲಿ, ಅರ್ಥಾತ್ ಬ್ರಹ್ಮಸೂತ್ರದಲ್ಲಿ ಸೂತ್ರೇ ಸೂತ್ರೆ, ಈಚ್ ಅಂಡ್ ಎವ್ರಿ ಸೂತ್ರಗಳಲ್ಲಿ, ಪ್ರತಿಯೊಂದು ಸೂತ್ರಗಳಲ್ಲಿ ಹರೇರ್ ಗುಣಾನ್ ಪ್ರಸ್ತೂಯ, ಭಗವಂತನ ಗುಣಪೂರ್ಣತ ದೋಷದೂರತ ಎಲ್ಲವನ್ನ ಸಮರ್ಥನೆ ಮಾಡಿ, ಹರೇರೇವ ಸರ್ವೋತ್ತಮತಾ ಪ್ರಸಾದಿತ, ಏನ್ ಮಾಡಿದ್ದಾರೆ? ಶ್ರೀಹರಿಯೇ ಸರ್ವೋತ್ತಮ ಅನ್ನುವ ತತ್ವವನ್ನ ಸಮರ್ಥನೆ ಮಾಡಿದ್ದಾರೆ. ಯಾರು? ಆಚಾರ್ಯರು. ಬೇರೆ ಇನ್ನೆಲ್ಲೂ ಇದು ಕಂಡಿಲ್ಲ. ಆದ್ದರಿಂದ ಸಮಸ್ತ ಶಾಸ್ತ್ರಗಳನ್ನ ಸಮನ್ವಯ ಮಾಡುವ ಕ್ರಮ ಶ್ರುತಿ ವಿಪ್ರತಿಪನ್ನಾಯೇ ಅಂತಾನೆ ಕೃಷ್ಣ ಗೀತೆಯಲ್ಲಿ. ವೇದಗಳು ಪರಸ್ಪರ ವಿರೋಧವಾಗಿ ಮಾತಾಡ್ತಾ ಇದೆ, ವೇದಗಳ ಒಂದು ಮಾತಿಗೂ ಇನ್ನೊಂದು ಮಾತಿಗೂ ಸಂಬಂಧ ಇಲ್ಲ ಅಂತ ನಾವು ಅಂದುಕೊಂಡು ಬಿಟ್ರೆ ಧ್ಯಾನವನ್ನ ಮಾಡಲಿಕ್ಕೆ ನಮಗೆ ಯೋಗ್ಯತೆ ಬರೋದಿಲ್ವಂತೆ. ಎಲ್ಲ ವೇದಗಳಲ್ಲಿ ಇರುವ ಬೇರೆ ಬೇರೆ ರೀತಿಯಾದ ಅರ್ಥವನ್ನ ಹೇಳ್ತಾ ಇರುವಂತೆ ಕಾಣ್ತಾ ಇದ್ರು, ಮುಖ್ಯವಾಗಿ ಒಂದೇ ಅರ್ಥ, ಭಗವಂತನ ಸರ್ವೋತ್ತಮತ್ವವನ್ನೇ ಪ್ರತಿಪಾದನೆ ಮಾಡ್ತಾ ಇದೆ ವೇದಗಳು ಅಂತ ಸಮನ್ವಯ ಮಾಡಬೇಕು. ತತ್ತು ಸಮನ್ವಯಾತ್ ಅಂತ ಅದಕ್ಕೊಂದು ಸೂತ್ರವನ್ನೇ ಕೊಟ್ಟಿದ್ದಾರೆ ಆಚಾರ್ಯರು. ವೇದವ್ಯಾಸ ದೇವರು ಅವರು ಆಚಾರ್ಯರೇ. ಆದ್ದರಿಂದ ಆ ಸಮನ್ವಯ ಸೂತ್ರದ ಮೂಲಕ ಸಮಸ್ತ ಶಾಸ್ತ್ರಗಳು ಅರ್ಥೋಯಮೇವ ನಿಖಿಲೈರಪಿ ವೇದವಾಕ್ಯೈಃ ರಾಮಾಯಣೈಃ ಸಹಿತ ಭಾರತ ಪಂಚರಾತ್ರೈಃ ಅನ್ಯೈಶ್ಚ ಶಾಸ್ತ್ರವಚನೈಃ ಸಹ ತತ್ವಸೂತ್ರೈಃ ನಿರ್ಣೀಯತೆ ಸಹೃದಯಂ ಹರಿಣಾ ಸದೈವ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ, ಇದೇ ತತ್ವ. ವಿಷ್ಣು ಸರ್ವೋತ್ತಮತ್ವವನ್ನ, ಅವನ ಗುಣಪೂರ್ಣತ ದೋಷದೂರತ, ಅವನೇ ಜ್ಞೇಯ ಅವನೇ ಗಮ್ಯ ಅನ್ನುವಂತ ತತ್ವವನ್ನ ಸಮಸ್ತ ವೇದವಾಕ್ಯಗಳು, ರಾಮಾಯಣ, ಮಹಾಭಾರತ, ಪಂಚರಾತ್ರ, ಇನ್ನೆಲ್ಲ ಸಚ್ಚಾಸ್ತ್ರಗಳು ಅದನ್ನ ನಿರ್ಣಯ ಮಾಡತಕ್ಕಂತ ಬ್ರಹ್ಮಸೂತ್ರಗಳಲ್ಲಿ ವೇದವ್ಯಾಸ ದೇವರೇ ಸ್ಪಷ್ಟವಾಗಿ ನಿರೂಪಣೆ ಮಾಡಿದ್ದಾರೆ. ಯಾವ ತತ್ವ? ವಿಷ್ಣು ಸರ್ವೋತ್ತಮತ್ವ ಅನ್ನುವ ತತ್ವ. ಅದನ್ನ ಅನೇಕ ಶ್ರುತಿ ಸ್ಮೃತಿಗಳ ಉದಾಹರಣೆ ಕೊಡೋದರ ಮೂಲಕ ಶ್ರೀಮದ್ ಆಚಾರ್ಯರು ವಿಷ್ಣು ಸರ್ವೋತ್ತಮತ್ವವನ್ನ ದೃಢ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಅನೇಕ ವೇದವಾಕ್ಯಗಳನ್ನ ಸ್ಮೃತಿ ವಾಕ್ಯಗಳನ್ನ ಉದ್ಧಾರ ಮಾಡ್ತಾರೆ ವಾದರಾಯ ಸ್ವಾಮಿಗಳು. ಪರೋಸಿ ಮಾತ್ರ ಯಾತನ್ವಾ ವೃಧಾನ ನತು ತೇಜಸ ನತೇ ಮಹಿತ್ವಂ. ಚೆನ್ನಾಗಿದೆ ಇಲ್ಲಿ. ನತೇ ಮಹಿತ್ವಂ ಕೇಪ್ಯತ್ರಾನ್ ವಷ್ಣುವಂತಿ ಮಹಾಪ್ರಭೋ ವಿಷ್ಣೋರ್ನುಕನ್ನತೆ ವಿಷ್ಣೋ ವಿಷ್ಣು ಪರಮ ಇತ್ಯಪಿ ಶ್ರುತಿರುಕ್ತ್ವಾ ತಥಾ ಬ್ರಹ್ಮರುದ್ರಾದ್ಯುತ್ಕೃಷ್ಟ ಚೇತನಃ
ಶಂಭೋ ಪಿತಾಮಹೋ ಬ್ರಹ್ಮ ಪಿತಾ ಶಕ್ರಾದ್ಯಧೀಶ್ವರಃ ಬ್ರಹ್ಮೇಶಾದ್ಯಾಃ ನ ತೇಷಾಂಕೆ ಇತ್ಯಾದ್ಯ ಗಣಿತ ಸ್ಮೃತಿ ದರ್ಶಯಿತ್ವಾ ಹರೇಸ್ತತ್ವಂ ಆಸೇತೋರಾ ಹಿಮಾಚಲಾತ್ ಸರ್ವದೇವೋತ್ತಮತ್ವಾಖ್ಯಂ ಪ್ರಖ್ಯಾತಮಕರೋದ್ಭುವಿ ತಸ್ಮಾತ್ ತತ್ವವಿದಾಮಾದ್ಯ ತೃತೀಯಾ ಮಾರುತಿ ತನುಃ ತಸ್ಮಾತ್ ಸರ್ವೋತ್ತಮೋ ವಿಷ್ಣುಃ ವಾಯುಶ್ಚ ತದನಂತರಂ ಉತ್ತಮೋ ಅಪರದೇವೇಭ್ಯಃ ಶುದ್ಧಧೀಶ್ಚ ಪರೇ ಹರೌ ಯತಶ್ಚ ಶ್ರುತಿಸೂಕ್ತೋಯಂ ಮರುದ್ರೂಪೋ ಗುರುರ್ಮಮ ಇದಂ ಪ್ರಮೇಯಂ ಸ್ವಗ್ರಂಥೆ ಪ್ರಸ್ತಾವ್ಯ ನಿರನೀನಯತ್ ತತೋಪಿ ಪರಶುಕ್ಲಾಖ್ಯಂ ಉಕ್ತತ್ರಿತಯಮೇವ ಹಿ. ಅನೇಕ ಶ್ರುತಿ ಸ್ಮೃತಿ ವಾಕ್ಯಗಳನ್ನ ಕೊಡ್ತಾರೆ ಆಚಾರ್ಯರು ತಮ್ಮ ಭಾಷ್ಯ ಗ್ರಂಥಗಳಲ್ಲಿ. ವಿಷ್ಣು ಸರ್ವೋತ್ತಮತ್ವವನ್ನ ಸ್ಥಾಪನೆ ಮಾಡಬೇಕು ಅಂದ್ರೆ ಸುಮತೆ ನ ಯೋಜಯ ಕವೆ ಶ್ರುತಿ ಸ್ಮೃತಿ, ನಾರಾಯಣನ ಆದೇಶ. ನೀನು ಬ್ರಹ್ಮಸೂತ್ರಗಳಿಗೆ ಪರಿಶುದ್ಧವಾದ ವ್ಯಾಖ್ಯಾನವನ್ನ ಮಾಡಬೇಕಪ್ಪ, ಭಾಷ್ಯ ಬರೀಬೇಕು. ಹೇಗಿರ್ಬೇಕು? ಪ್ರತಿಯೊಂದು ಸೂತ್ರಗಳಿಗೆ ಅನೇಕ ಶ್ರುತಿವಾಕ್ಯಗಳನ್ನ ಸ್ಮೃತಿವಾಕ್ಯಗಳನ್ನ ಸಂಯೋಜನೆ ಮಾಡಿ ಶ್ರುತಿ ಸ್ಮೃತಿಗಳಿಗೆ ಸಮ್ಮತವಾದ ಅರ್ಥವನ್ನ ನೀನು ಹೇಳಬೇಕು ಅಂತ ದೇವರ ಆದೇಶ. ಅದರಂತೆ ಆಚಾರ್ಯರು ವಿಷ್ಣು ಸರ್ವೋತ್ತಮತ್ವವನ್ನ ವ್ಯಂಜಯತ್ ಸ್ಮೃತಿವಚೋಭಿರಂಜಸ, ಸೂತ್ರ ಭಾಷ್ಯ ಅದ್ಭುತವಾದ ಒಂದು ಗ್ರಂಥ ಅದು. ಬ್ರಹ್ಮಸೂತ್ರಗಣ ಭಾಷ್ಯಂ ಅದ್ಭುತಂ ಅಂತ ಅಷ್ಟೇ ಉತ್ತರ. ಅದಕ್ಕೆ ಅದ್ಭುತ ಆಚಾರ್ಯರ ಭಾಷ್ಯ. ಅದರಲ್ಲಿ ಉಲ್ಲೇಖ ಮಾಡಿದ ಅನೇಕ ಪ್ರಮಾಣ ವಾಕ್ಯಗಳಲ್ಲಿ ವಾದಿರಾಜರು ಕೆಲವು ಹೇಳ್ತಾರೆ. ಯಾವ್ಯಾವುದು? ಪರೋಸಿ ಮಾತ್ರಯ ಅಂತ, ಪರೋ ಮಾತ್ರಯ ತನ್ವಾ ವೃಧಾನ ನತೆ ಮಹಿತ್ವಮನ್ವಷ್ಣುವಂತಿ ನತೆ ವಿಷ್ಣು ಜಾಯಮಾನೋ ನ ಜಾತೋ ದೇವ ಮಹಿಮ್ನ ಪರಮಂತಮಾಪ ಅಂತ ದೇವರ ಮಹಿಮಾ ಇತರರಿಗೆ ಬರೋದಿಲ್ಲ. ವಿಷ್ಣುವಿನ ಮಹಿಮೆ, ವಿಷ್ಣುವಿನ ಸರ್ವೋತ್ತಮತ್ವ ಇತರ ದೇವತೆಗಳಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ವೇದ ಮಂತ್ರ ಹೇಳುತ್ತೆ. ಎರಡನೇದು, ವಿಷ್ಣೋರ್ನುಕಂ ವೀರ್ಯಾಣಿ ಪ್ರವೋಚೈ ಯಃ ಪಾರ್ಥಿವಾನಿ ವಿಮಮೇ ರಜಾಂಸಿ ಯೋ ಅಸ್ಕಭಾಯದುತ್ತರಂ ಸದಸ್ಯಂ ವಿಚಕ್ರಮಾಣಸ್ತ್ರೇಧೋರುಗಾಯ ಅಂತ ಇನ್ನೊಂದು ವೇದ. ಅಂದ್ರೆ ಭಗವಂತ ಹೇಗೆ ವ್ಯಾಪಿಸಿಕೊಂಡಿದ್ದಾನೆ ಅಂದ್ರೆ ಅವನ ತೇಜಸ್ಸು ಎಲ್ಲಾ ಕಡೆ ಇದೆ. ಅವನ ಕೀರ್ತಿ ಯಶಸ್ಸು ಸರ್ವತ್ರ ವ್ಯಾಪ್ತವಾಗಿದೆ. ಅಷ್ಟು ಮಾತ್ರ ಅಲ್ಲ, ದೇವರು ತನ್ನ ದೇಹದಿಂದಲೂ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಅನಂತನಾಗಿದ್ದಾನೆ. ಅಂತ ಭಗವಂತನ ಈ ರೀತಿಯಾದ ವ್ಯಾಪ್ತಿ, ದೇಶ ಕಾಲ ಗುಣ, ಈ ಮೂರು ರೀತಿಯಾದ ವ್ಯಾಪ್ತಿಯನ್ನ ಇತರರಿಗೆ ಪಡಿಲಿಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಮಂತ್ರ ಹೇಳುತ್ತೆ. ಇನ್ನೊಂದು ಮಂತ್ರ ಹೇಳುತ್ತೆ, ಭೂಮಿಯಲ್ಲಿರುವಂತಹ ಮರಳಿನ ಕಣಗಳೇನಿದೆ, ಡಸ್ಟ್ ಪಾರ್ಟಿಕಲ್ಸ್, ಮಣ್ಣಿನ ಧೂಳು ಕಣಗಳು, ಅದನ್ನೆಲ್ಲ ಎಣಿಸಿ ಬಿಡಬಹುದಂತೆ. ಆದ್ರೆ ಭಗವಂತನ ಗುಣಗಳನ್ನ ಪೂರ್ಣವಾಗಿ ಎಣಿಸಿ ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಭೂಮಿಯಲ್ಲಿರುವ ಎಲ್ಲ ಪರಮಾಣು ಕಣಗಳನ್ನ ಎಣಿಸಿ 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 ಕ್ಯಾಲ್ಕುಲೇಟ್ ಮಾಡಬಹುದು, ಭಗವಂತನ ಗುಣಗಳನ್ನ ಎಣಿಸಲಿಕ್ಕೆ ಯಾಕೆ? ನತೇ ವಿಷ್ಣು ಜಾಯಮಾನೋ ನ ಜಾತೋ ದೇವ ಮಹಿಮ್ನ ಪರಮಂತಮಾಪ. ನತೇ ವಿಷ್ಣು ಜಾಯಮಾನಃ ನ ಜಾತಃ. ಹುಟ್ಟಿಲ್ಲ, ಈಗ ಇಲ್ಲ, ಇನ್ ಫ್ಯೂಚರ್ ನಲ್ಲಿ ಹುಟ್ಟೋದಿಲ್ಲ. ತ್ರಿಕಾಲಗಳಲ್ಲಿಯೂ ದೇವರ ಗುಣಗಳನ್ನ 100% ಕೌಂಟ್ ಮಾಡುವ ವ್ಯಕ್ತಿ ಇಲ್ಲ. ಎಂಥ ವೇದ ನೋಡಿ. ವಿಷ್ಣು ಪರಮೈತ್ಯಪಿ ಇನ್ನೊಂದು ವೇದ ಐತರೇಯ ಹೇಳುತ್ತೆ, ಅಗ್ನಿರ್ವೈ ದೇವಾನಾಮವಮಃ. ವಿಷ್ಣು ಪರಮಃ, ಸಕಲ ದೇವತೆಗಳಲ್ಲಿ
ಕೆಳಗಿರತಕ್ಕ ದೇವತೆ ಅಗ್ನಿಯಾದ್ರೆ ತಾರತಮ್ಯದಲ್ಲಿ ಪ್ರಥಮ ದೇವತೆ ವಿಷ್ಣು, ಅವು ಸರ್ವೋತ್ತಮ. ಎಷ್ಟು ಶ್ರುತಿಗಳನ್ನ ಜಸ್ಟ್ ಫಾರ್ ಎಕ್ಸಾಂಪಲ್ ಕೊಡ್ತಾರೆ ವಾದಿರಾಜರು. ಅಲ್ಲಿ ಕೊಟ್ಟ ಶ್ರುತಿಗಳನ್ನೆಲ್ಲ ಉಲ್ಲೇಖ ಮಾಡ್ತಾ ಬಂದ್ರೆ ಗ್ರಂಥಾನೇ ಶ್ರುತಿಗಳು ಮಯ ಆಗ್ಬಿಡುತ್ತೆ. ಅದಕ್ಕೆ ನಮಗೆ ಮಾರ್ಗದರ್ಶನ, ದಿಗ್ಮಾತ್ರ ಪ್ರದರ್ಶನ ಅಂತಾರೆ, ಸ್ವಲ್ಪ ದಾರಿ ತೋರಿಸೋದು ಅಂತ. ಆ ದಾರಿಯಲ್ಲಿ ನಾವು ಹೋಗ್ಬೇಕು ಮುಂದಕ್ಕೆ. ಅಷ್ಟು ಶ್ರುತಿಗಳನ್ನ ಉದಾಹರಣೆ ಮಾಡಿ ಅಗಣಿತ ಸ್ಮೃತಿ, ಎಣಿಸಲಿಕ್ಕಾಗದೇ ಇರುವಷ್ಟು ಸ್ಮೃತಿ ಪ್ರಮಾಣ ವಾಕ್ಯಗಳನ್ನು ಕೊಟ್ಟಿದ್ದಾರೆ ಆಚಾರ್ಯರು. ಬ್ರಹ್ಮಾದ್ಯುತ್ಕೃಷ್ಟ ಚೇತನ, ಬ್ರಹ್ಮರುದ್ರಾದಿಗಳಿಗಿಂತ ಸರ್ವೋತ್ತಮ ಸ್ವರೂಪ. ಶಂಭೋ ಪಿತಾಮಹೋ ಬ್ರಹ್ಮ, ವಾಕ್ಯ ಬ್ರಹ್ಮಪಿತಾ ಶಕ್ರಾದ್ಯಧೀಶ್ವರ. ಶಂಭೋ ಪಿತಾಮಹ ರುದ್ರದೇವರ ತಾತ ಅಜ್ಜ, ಬ್ರಹ್ಮಪಿತಾ ಚತುರ್ಮುಖ ಬ್ರಹ್ಮದೇವರ ತಂದೆ, ರುದ್ರಾದಿಗಳಿಗೆ ಅಧೀಶ್ವರ ಇತ್ಯಾದಿಯಾಗಿ ಎಷ್ಟು ಪ್ರಮಾಣ ವಾಕ್ಯಗಳು. ಬ್ರಹ್ಮೇಶಾದ್ಯಾಹ ನತೇಶಾಂಕಃ, ಕೆ ಬ್ರಹ್ಮರುದ್ರಾದಿಗಳಿಗೆ ಭಗವಂತನಿಗಿರತಕ್ಕಂತಹ ಸ್ಥಾನವನ್ನ ಮಹಾಪ್ರಯತ್ನ ಪಟ್ಟರೂ ಪಡಿಲಿಕ್ಕಾಗೋದಿಲ್ಲ. ದೇವರು ಯಾವ ಸ್ಥಾನದಲ್ಲಿದ್ದಾನೆ, ದೇವರ ಯೋಗ್ಯತಾ ಏನಿದೆ, ಆ ದೇವರ ಗುಣಗಳೇನಿದೆ, ಅದೆಲ್ಲವನ್ನ ಬ್ರಹ್ಮಾದಿ ದೇವತೆಗಳು ರುದ್ರಾದಿಗಳು ಮಹಾಪ್ರಯತ್ನ ಪಟ್ಟರೂ ಪಡಿಲಿಕ್ಕಾಗೋದಿಲ್ಲ. ಅದು ಕೈವಲ್ಯ ಅಂತಾರೆ. ಭಗವಂತನ ಪ್ರಧಾನವಾದ ಗುಣ ಅದು. ಅದು ಕೈವಲ್ಯ. ಬ್ರಹ್ಮೇಶಾನಾದಿಭಿರ್ದೇವೈ ಯತ್ಪ್ರಾಪ್ತುಂ ನೈವ ಶಕ್ಯತೆ ತದ್ಯತ್ ಸ್ವಭಾವ ಕೈವಲ್ಯಂ ಭಗವಾನ್ ಕೇವಲೋ ಹರಿಹಿ ಅಂತ ಭಾಗವತದಲ್ಲಿ ಭಗವಂತನನ್ನ ಕೇವಲ ಅಂತ ಕರೆದಿದ್ದಾರೆ. ಏನದು ಕೇವಲ ಅಂತಂದ್ರೆ ಕೈವಲ್ಯ ಸ್ವರೂಪ ಅಂತ. ಬ್ರಹ್ಮರುದ್ರಾದಿಗಳು ಮಹಾಪ್ರಯತ್ನ ಪಟ್ಟು ಯಾವ ಅನುಭವವನ್ನ ಪಡಿಲಿಕ್ಕಾಗೋದಿಲ್ಲ, ಅಂತಹ ಆನಂದದ ಅನುಭವವನ್ನ ನಿತ್ಯ ಪಡಿತಾನೆ ಭಗವಂತ. ಆದ್ದರಿಂದ ಆ ಸ್ವರೂಪಾನಂದ ದೇವರನ್ನ ಕೇವಲ. ಎಷ್ಟು ಶ್ರುತಿವಾಕ್ಯಗಳಿದೆ, ಆ ಎಲ್ಲ ಶ್ರುತಿವಾಕ್ಯಗಳಿಂದ ದರ್ಶಯಿತ್ವ ಹರೇಸ್ತತ್ವಂ. ಆದ್ದರಿಂದ ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದ ವ್ಯಕ್ತಿ, ಸಕಲ ಶ್ರುತಿ ಸ್ಮೃತಿಗಳಲ್ಲಿ ಪ್ರತಿಪಾದ್ಯನಾದಂತಹ ವ್ಯಕ್ತಿ, ಸರ್ವೋತ್ತಮ ತತ್ವ ಅಂತ ಪ್ರಸಿದ್ಧನಾದವನು ಶ್ರೀಹರಿ ಅನ್ನುವ ಹರಿ ಸರ್ವೋತ್ತಮ ತತ್ವವನ್ನ ಆಸೇತು ಹಿಮಾಚಲ ಪರ್ಯಂತ ಎಲ್ಲ ಸಾತ್ವಿಕರಿಗೆ ಪಾಠವನ್ನ ಮಾಡಿ ಅಲ್ಲಲ್ಲಿದ್ದ ಎಲ್ಲ ಸಾತ್ವಿಕ ಭಕ್ತರನ್ನ ಉದ್ಧಾರ ಮಾಡಿ ತತ್ವಜ್ಞಾನವನ್ನ ಕೊಟ್ಟಂತಹ ರೂಪ ವಾಯುದೇವರ ಮಧ್ವರೂಪ. ಇದರಿಂದ ಏನ್ ಗೊತ್ತಾಗ್ತಾ ಇದೆ? ತಸ್ಮಾತ್, ಈ ಕಾರಣದಿಂದ ತತ್ವವಿದಾಮಾದ್ಯ, ತತ್ವವನ್ನ ತಿಳಿದ ಜೀವರಾಶಿಗಳಲ್ಲಿ ಪ್ರಥಮ ತತ್ವವಿತ್, ತತ್ವಜ್ಞಾನವನ್ನ ಪಡೆದಂತಹ ಜೀವರಾಶಿಗಳೇನಿದ್ದಾರೆ ಆ ಎಲ್ಲ ತತ್ವಜ್ಞಾನಿಗಳಲ್ಲಿ ಫಸ್ಟ್ ರ್ಯಾಂಕ್ ಅಲ್ಲಿ ಕೂತಿರ್ತಕ್ಕಂಥವರು ತೃತೀಯ ಮಾರುತೀತನು, ವಾಯುದೇವರ ಮೂರನೆಯ ರೂಪ. ಯಾವುದು ಅಂತ ನಾವು ಪ್ರತ್ಯೇಕವಾಗಿ ಹೇಳುವಷ್ಟಿಲ್ಲ. ವಾಯುದೇವರ ಮೂರನೇ ರೂಪ ಯಾವುದು? ಶ್ರೀಮನ್ಮಧ್ವರೂಪ. ತತ್ವವಿದಾಮಗ್ರಣಿ, ತತ್ವವಿದಾಮಾದ್ಯ, ತತ್ವವನ್ನ ಅಂದ್ರೆ ವಿಷ್ಣು ಸರ್ವೋತ್ತಮತ್ವವನ್ನ ಚೆನ್ನಾಗಿ ತಿಳಿದ ಸಾತ್ವಿಕ ವರ್ಗದಲ್ಲಿ ಪ್ರಥಮ ಸ್ಥಾನಾಪನ್ನರಾದವರು, ಪ್ರಥಮ ಸ್ಥಾನದಲ್ಲಿ ಕೂತವರು ವಾಯುದೇವರ ಮೂರನೇ ಅವತಾರಭೂತರಾದಂತಹ ಮಧ್ವಾಚಾರ್ಯರು. ಅಂತಹವರಿಂದಲೂ ಸ್ತೋತ್ರ ಮಾಡಿಸಿಕೊಳ್ತಾನೆ ಭಗವಂತ. ಆದ್ದರಿಂದ ತಸ್ಮಾತ್ ಸರ್ವೋತ್ತಮೋ ವಿಷ್ಣು, ಸರ್ವೋತ್ತಮನಾದವನು ವಿಷ್ಣು, ಅವನ ನಂತರದಲ್ಲಿ ಬರತಕ್ಕಂಥವರು ವಾಯುದೇವರು. ಸಕಲ ದೇವತೆಗಳಿಗಿಂತಲೂ ಉತ್ತಮೋತ್ತಮರಾಗಿ ನಿಂತಿರತಕ್ಕಂಥವರು ವಾಯುದೇವರಾಗಿದ್ದಾರೆ. ಅಂತಹ ವಾಯುದೇವರು ಭಗವಂತನ ವಿಷಯದಲ್ಲಿ ಅತ್ಯಂತ ಬುದ್ಧಿಶುದ್ಧಿ ಉಳ್ಳವರು. ಅದು ಇನ್ನೆಷ್ಟು ಶ್ರದ್ಧೆ ವಾದಿರಾಜ ಸ್ವಾಮಿಗಳಿಗೆ.
ವಾಯುದೇವರ ಪರಶುಕ್ಲತ್ವವನ್ನ ಹೇಗೆಲ್ಲ ಸಮರ್ಥನೆ ಮಾಡ್ತಾರೆ ನೋಡಿ. ಈ ಎಲ್ಲ ಕಾರಣಗಳಿಂದ ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದ ವಿಷ್ಣು ಸರ್ವೋತ್ತಮತ್ವವನ್ನ ನೂರಾರು ಶ್ರುತಿ ಸ್ಮೃತಿಗಳ ಉದಾಹರಣೆ ಕೊಟ್ಟು ಸಮರ್ಥನೆ ಮಾಡಿ ಆಸೇತು ಹಿಮಾಚಲ ಪರ್ಯಂತ ಇದ್ದಂತಹ ಎಲ್ಲ ಸಾತ್ವಿಕ ಚೇತನರನ್ನ ಉದ್ಧಾರ ಮಾಡಿದ ಜ್ಞಾನ ಪ್ರದಾತೃಗಳಾದ ವಾಯುದೇವರು ಮಧ್ವರೂಪದಲ್ಲಿ ಪರಮಶುದ್ಧರಾಗಿದ್ದಾರೆ. ಆದ್ದರಿಂದ ಇವರೇ ಶ್ರುತಿ ಪ್ರತಿಪಾದ್ಯರು. ವೇದಗಳಲ್ಲಿ ವಾಯುದೇವರ ಮಹಿಮೆಯನ್ನು ಹೇಳಿದ್ದಾರೆ, ವೇದಗಳಲ್ಲಿ ಹನುಮಂತನ ಮಹಿಮೆ ಹೇಳಿದ್ದಾರೆ, ವೇದಗಳಲ್ಲಿ ಭೀಮಸೇನ ದೇವರ ಮಹಿಮಾ ಹೇಳಿದ್ದಾರೆ, ವೇದಗಳಲ್ಲಿ ಮಧ್ವಾಚಾರ್ಯರ ಮಹಿಮೆ ಹೇಳಿದ್ದಾರೆ. ಆದ್ದರಿಂದ ವೇದೋಕ್ತ ಗುರುಗಳು ಅಂದ್ರೆ ಇವರೊಬ್ಬರೇ. ಗುರುರ್ಮಮ ಅಂತಾರೆ. ಮರುತ್ ಮುಖ್ಯ ಪ್ರಾಣ ದೇವರ ಅವತಾರಭೂತರಾದ ನನ್ನ ಗುರುಗಳು ವೇದೋಕ್ತರು. ಅಷ್ಟು ಮಾತ್ರ ಅಲ್ಲ, ಇವರನ್ನ ವೇದದಲ್ಲಿ ಹೇಳಿದ್ದಾರೆ ಮಾತ್ರ ಅಲ್ಲ, ವೇದಗಳಲ್ಲಿ ಹೇಳಿದ ಹರಿಸರ್ವೋತ್ತಮ ತತ್ವವನ್ನ ಹಾಗೆ ಪರಶುಕ್ಲತ್ರಯರು ಇವರ ವಿಷಯವನ್ನ ತಮ್ಮ ಗ್ರಂಥದಲ್ಲಿ ಹೇಳಿದ್ದಾರೆ. ಇದು ಪ್ರಮೇಯ. ನಾವು ತಿಳ್ಕೊಳ್ಬೇಕಾದ ಮುಖ್ಯ ಪ್ರಮೇಯಗಳಲ್ಲಿ ವಿಷ್ಣು ಸರ್ವೋತ್ತಮತ್ವ ಒಂದು, ಪರಶುಕ್ಲತ್ರಯತ್ವ ಒಂದು. ಪರಶುಕ್ಲತ್ರಯರು ಅಂತ ಇದ್ದಾರೆ ಅನ್ನೋ ತತ್ವವನ್ನ ಇದಂ ಪ್ರಥಮ ಎವರ್ ಫಸ್ಟ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿಕೊಟ್ಟವರು ನಮ್ಮ ಆಚಾರ್ಯರು. ಆ ಒಂದು ಶ್ಲೋಕದ ಮೇಲೆ ಹೊರಟಿದ್ದು, ಆ ಒಂದು ಶ್ಲೋಕದ ಮೇಲೆ ಎಲ್ಲ ಹೊರಟಿದ್ದು. ಶುದ್ಧೇ ಭಾಗವತೆ ಧರ್ಮೇ ನಿರತೋಯದ್ವೃಕೋದರ. ಪರಶುಕ್ಲತ್ರಯರ ಬಗ್ಗೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಕೇವಲ ವಿಷ್ಣು ಸರ್ವೋತ್ತಮತ್ವವನ್ನ ಸಮರ್ಥನೆ ಮಾಡಿದ್ದಲ್ಲ, ಪರಶುಕ್ಲತ್ರಯರ ತತ್ವವನ್ನು ತಿಳಿಸಿಕೊಟ್ಟಿದೆ. ಲಕ್ಷ್ಮೀ ಸರಸ್ವತಿ ಚೇತಿ ಪರಶುಕ್ಲತ್ರಯಂ ಸ್ಮೃತಂ ಸ್ಪಷ್ಟವಾಗಿ ತಿಳಿಸಿಕೊಟ್ರು. ಆದ್ದರಿಂದ ವಿಷ್ಣು ಸರ್ವೋತ್ತಮತ್ವವನ್ನ, ಪರಶುಕ್ಲತ್ವವನ್ನ ಅವರ ಗ್ರಂಥದಲ್ಲಿ ಆಚಾರ್ಯರು ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಪರಶುಕ್ಲತ್ರಯರು ಅಂತಂದ್ರೆ ಇವರು ಮೂರೇ ಜನ. ಇನ್ನೊಬ್ಬರು ಪರಶುಕ್ಲರು ಜಗತ್ತಿನಲ್ಲಿ ಇಲ್ಲ. ಪರಶುಕ್ಲರ ಗುಂಪಿನಲ್ಲಿ ಬೇರೆ ಯಾರಿಗೂ ಬರ್ಲಿಕ್ಕೆ ಸಾಧ್ಯವಿಲ್ಲ. ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ, ಭಾರತಿ ಮತ್ತೆ ಮಹಾಲಕ್ಷ್ಮೀ ದೇವಿ, ಇಷ್ಟು ಜನ ಮಾತ್ರ ಪರಶುಕ್ಲತ್ರಯರ ಗುಂಪಿನಲ್ಲಿ ಬರತಕ್ಕಂಥವರು. ಇಷ್ಟೇ ಜನ. ಇವರು ಬಿಟ್ರೆ ಬೇರೆ ಇನ್ಯಾರೂ ಬರೋದಿಲ್ಲ. ಈ ತತ್ವ ನಮ್ಮ ಮನಸ್ಸಿನಲ್ಲಿ ಎಷ್ಟು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಅಷ್ಟು ಒಳ್ಳೆಯದು. ತಸ್ಮಾದೇಕೋ ವಾಯುರೇವ ಧರ್ಮೇ ಭಾಗವತೆ ಸ್ಥಿತಃ ಲಕ್ಷ್ಮೀ ಸರಸ್ವತಿ ಚೇತಿ ಪರಶುಕ್ಲತ್ರಯಂ ಸ್ಮೃತಂ. ಅಷ್ಟೇ. ಆದ್ದರಿಂದ ಪರಶುಕ್ಲತ್ರಯ ಅನ್ನೋ ಗುಂಪಿನಲ್ಲಿ ಈ 5 ದೇವತೆಗಳು, ಮಹಾಲಕ್ಷ್ಮಿ, ಬ್ರಹ್ಮವಾಯು, ಸರಸ್ವತಿ, ಭಾರತಿ, ಇನ್ನು ಯಾರೂ ಬರ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ 9ನೇ ವಿಲಾಸದಿಂದ ತೋರಿಸ್ಕೊಡ್ತಾರೆ. ಯಾಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅವರಲ್ಲೆಲ್ಲರಲ್ಲಿಯೂ ಕೂಡ ದೋಷಗಳಿವೆ. ಭಗವಂತನ ವಿಷಯದಲ್ಲಿ ಅವರ ಬುದ್ಧಿ ಶುದ್ಧವಾಗಿಲ್ಲ. ಆದ್ದರಿಂದ ಏತದುಕ್ತಾರ್ಥದಾರ್ಢ್ಯಾರ್ಥಂ ಏವಂ ಶ್ರುತ್ಯಾದಿ ಚರ್ಚಿತಂ ಏವಂಚ ಪ್ರಾಣರೂಪೇಣ ಗುರುಣಾ ಕರುಣಾವತ
ಯದುಕ್ತಂ ತದ್ಧಿ ಸಚ್ಛಾಸ್ತ್ರಂ ಅಸಚ್ಛಾಸ್ತ್ರಂ ತತಃ ಪರಂ ತತಃ ಪರೇ ಬುದ್ಧಿಶುದ್ಧಿ ಕಿಂ ವಾಚ್ಯಾಸ್ಯ ಜಗದ್ಗುರೋಃ ಯಸ್ಯೇ ದೃಶಾನ್ ಅಸದೃಶಾನ್ ಅವತಾರಾನ್ ವಿಪಶ್ಚಿತಃ ಗೃಣಂತಿ ತಸ್ಯ ವಾಯೋಶ್ಚ ಕಿಂ ವಾಚ್ಯ ಶುದ್ಧ ಬುದ್ಧಿತ. ರಾಜರಂತಾರೆ, ಅದರಿಂದ ಆಚಾರ್ಯರು ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಸ್ಮಾದೇಕೋ ವಾಯುರೇವ ಧರ್ಮೇ ಭಾಗವತೆ ಸ್ಥಿತಃ ಲಕ್ಷ್ಮೀ ಸರಸ್ವತಿ ಚೇತಿ ಪರಶುಕ್ಲತ್ರಯಂ ಸ್ಮೃತಂ ಎನ್ನುವ ವಾಕ್ಯದಲ್ಲಿ ಪರಶುಕ್ಲರ ಮಹಿಮೆಯನ್ನ, ಅವರು ಭಗವಂತನ ವಿಷಯದಲ್ಲಿ ಶುದ್ಧರಾಗಿದ್ದಾರೆ ಅನ್ನುವಂತಹ ತತ್ವವನ್ನ ಏನು ತಿಳಿಸಿಕೊಟ್ಟಿದ್ದಾರೆ, ಆಚಾರ್ಯರು ಹೇಳಿದ ಮಾತನ್ನ ದೃಢ ಮಾಡಲಿಕ್ಕಾಗಿ ದಾರ್ಢ್ಯಾರ್ಥಮೇವಂ ಅದನ್ನ ಸ್ಪಷ್ಟವಾಗಿ ನಮ್ಮ ಮನಸ್ಸಿಗೆ ಗೊತ್ತಾಗಲಿಕ್ಕಾಗಿ ಆಚಾರ್ಯರು ಹೇಳಿದ ಮಾತಿನ ಅರ್ಥ, ಯಾರ್ಯಾರು ಪರಶುಕ್ಲರು, ಅವ್ರು ಯಾಕೆ ಪರಶುಕ್ಲರು ಅನ್ನೋದೆಲ್ಲ ತಿಳಿಸಿಕೊಡ್ಲಿಕ್ಕಾಗಿ ವಾದಿರಾಜರಂತಾರೆ ಏವಂ ಶ್ರುತ್ಯಾದಿ ಚರ್ಚಿತಂ. ಮಹಾಲಕ್ಷ್ಮೀ ದೇವಿಯ ಮೂಲರೂಪ ಅವತಾರ ರೂಪದ ಬಗ್ಗೆ ವೇದಗಳಲ್ಲಿ ಬಂದಂತಹ, ಮಹಾಭಾರತ ರಾಮಾಯಣಗಳಲ್ಲಿ ಬಂದಂತಹ ಕಥೆಗಳನ್ನ, ಶ್ರುತಿ ಸ್ಮೃತಿಗಳನ್ನ ಚರ್ಚೆ ಮಾಡಿದ್ದಾಯ್ತು. ಹನುಮಂತನ, ಭೀಮಸೇನ ದೇವರ ಮಧ್ವರೂಪದ ಬಗ್ಗೆ ಬಂದಂತಹ ಎಲ್ಲ ವಿಚಾರಗಳನ್ನ, ವಾಯುದೇವರ ಮೂಲರೂಪದ ವಿಚಾರಗಳನ್ನೆಲ್ಲವನ್ನೂ ಕೂಡ ವಿಶೇಷವಾಗಿ ಚರ್ಚೆ ಮಾಡಿದ್ದಾಯ್ತು. ಆದ್ದರಿಂದ ಏನು ಗೊತ್ತಾಗ್ತಾ ಇದೆ ಇದರಲ್ಲಿ ಅಂತಂದ್ರೆ, ನಮ್ಮ ಗುರುಗಳು ಅತ್ಯಂತ ಕರುಣಾಶಾಲಿಗಳು. ಅವರು ಮುಖ್ಯ ಪ್ರಾಣದೇವರ ಅವತಾರ ರೂಪರು, ವಾಯುದೇವರ ಅವತಾರರು. ಅವರು ಏನು ಹೇಳಿದ್ದಾರೆ ಅದೇ ಸಚ್ಛಾಸ್ತ್ರ. ಅಲ್ಲಿಗೆ ನಾವು ನಿಲ್ಬೇಕು. ಬಂದು ಇಷ್ಟೆಲ್ಲ ಸಮರ್ಥನೆ ಮಾಡಿ ಏನು ಪ್ರಯೋಜನ ಅಂದ್ರೆ, ಅಂತಹ ಪರಶುಕ್ಲರಲ್ಲಿ ಒಬ್ಬರಾದ ವಾಯುದೇವರು ಮಧ್ವರಾಗಿ ಬಂದು ನಮ್ಮನ್ನ ಉದ್ಧಾರದ ಮಾರ್ಗಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಏನಾಹಮಿಹ ದುರ್ಮಾರ್ಗಾತ್ ಉದ್ಧತ್ಯಾಭಿನಿವೇಶಿತ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೆ ಪೂರ್ಣಪ್ರಜ್ಞಂ ನಮಾಮ್ಯಹಂ. ಆ ಅನುಸಂಧಾನ ಪ್ರತಿನಿತ್ಯ ಅಲ್ಲ, ಪ್ರತಿ ಕ್ಷಣ ಮನಸ್ಸಲ್ಲಿ ಇರ್ಬೇಕು ನಮ್ಗೆ. ರಾಜರಂತ ನೋಡಿ, ಅನೇಕ ಶ್ರುತಿ ಸ್ಮೃತಿಗಳಲ್ಲಿ ವಿಚಾರ ಮಾಡಿ ಸಮರ್ಥನೆಯನ್ನ ಮಾಡಿ ಬಂದ ಔಟ್ಪುಟ್ ಏನು ಅಂದ್ರೆ, ಅಂತಹ ಪರಶುಕ್ಲರಾದ ವಾಯುದೇವರ ಅವತಾರಭೂತರಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳಿದ್ದೇ ಸಚ್ಛಾಸ್ತ್ರ. ತತಃ ಪರಂ, ಅದು ಬಿಟ್ಟು ಮಿಕ್ಕ ಎಲ್ಲ ಗ್ರಂಥಗಳು ಅಸಚ್ಛಾಸ್ತ್ರ, ದುಶ್ಶಾಸ್ತ್ರ, ಕೆಟ್ಟ ಗ್ರಂಥಗಳು. ಆದ್ದರಿಂದ ಜಗದ್ಗುರುಗಳಾದ ನಮ್ಮ ಆಚಾರ್ಯರು ಭಗವಂತನ ವಿಷಯದಲ್ಲಿ ಪರಿಶುದ್ಧವಾದ ಬುದ್ಧಿಯಿಂದ ಕೂಡಿದ್ದಾರೆ. ಭಗವಂತನ ವಿಷಯದಲ್ಲಿ ಅವರ ಬುದ್ಧಿ ಅತ್ಯಂತ ಶುದ್ಧವಾಗಿದೆ ಅಂತ ನಾವು ಪ್ರತ್ಯೇಕವಾಗಿ ಹೇಳಬೇಕೇನ್ರಿ? ಪರಮ ಶುದ್ಧರು, ಜ್ಞಾನಿಗಳು, ಸರ್ವಜ್ಞರು, ಸರ್ವಜೀವೋತ್ತಮರು ನಮ್ಮ ಗುರುಗಳು. ಆದ್ದರಿಂದ ಯಾವ ಮುಖ್ಯ ಪ್ರಾಣದೇವರ ಅಸದೃಶವಾದ, ಸರಿಮಿಗಿಲೇ ಇಲ್ಲದ, ಸಮಾನ ಉತ್ತಮವೇ ಇಲ್ಲದ ಹನುಮದ್ ಭೀಮ ಮಧ್ವರೂಪಗಳನ್ನ ಪಂಡಿತರುಗಳು ಎಷ್ಟು ಹಾಡಿ ಹೊಗಳ್ತಾ ಇದ್ದಾರೆ. ನಿರ್ದುಷ್ಟವಾದ ಹನುಮಂತ, ನಿರ್ದುಷ್ಟನಾದ ಭೀಮ, ನಿರ್ದುಷ್ಟನಾದ ಮಧ್ವ ಅಂತ ಜ್ಞಾನಿಗಳು, ವಿದ್ವಾಂಸರುಗಳು, ಪಂಡಿತರು, ಜಿಜ್ಞಾಸುಗಳು ಯಾವ ಮಹಾನುಭಾವರಾದ ವಾಯುದೇವರ ಈ ಅಸದೃಶವಾದ ಮೂರು ಅವತಾರಗಳನ್ನ ಮನಸಾರೆ ಕೊಂಡಾಡ್ತಾರೆ. ಅಂತಹ ವಾಯುದೇವರ ಅವತಾರಗಳೇ ಭಗವಂತನ ವಿಷಯದಲ್ಲಿ ಶುದ್ಧವಾಗಿದೆ ಅಂದಮೇಲೆ, ಮುಖ್ಯ ಪ್ರಾಣದೇವರು ಮೂಲ ರೂಪದಲ್ಲಿ ಪರಶುಕ್ಲರು ಭಗವಂತನ ವಿಷಯದಲ್ಲಿ ಬುದ್ಧಿ ಶುದ್ಧಿ ಉಳ್ಳವರು ಅಂತ ಕಿಂವಾಚ್ಯ ಹೇಳ್ಬೇಕಾ ಪ್ರತ್ಯೇಕವಾಗಿ ನಾವು ಅದನ್ನ? ಖಂಡಿತವಾಗ್ಲೂ ಇಲ್ಲ. ಎಲ್ಲ ವಿಶೇಷ ವಿಮರ್ಶೆಗಳಿಂದ, ವಿಚಾರಗಳಿಂದ, ಚರ್ಚೆಗಳಿಂದ, ಎಲ್ಲ ಗ್ರಂಥ ಸಂದರ್ಭಗಳಿಂದ
ಗೊತ್ತಾಗುವಂಥದ್ದೇನು? ವಾಯುದೇವರ 3 ಅವತಾರಗಳೇ ಪರಶುದ್ಧ ಅಂತಾಗಿರ್ಬೇಕಾದ್ರೆ ಮೂಲ ರೂಪ ಅಂತನ್ನೋದು ಅತ್ಯಂತ ಶುದ್ಧ ಅನ್ನೋದು ನಿರ್ಣಯವಾಯಿತು. ಆದ್ದರಿಂದಲೇ ಇನ್ನೊಂದು ವಿಷಯ ಬೇರೆ ಮಾಡ್ತಾರೆ ವಾದಿರಾಜರಿಗೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಶಾಂತಿ ಪಾಠವನ್ನ ಮಾಡಬೇಕಾದ್ರೆ ಶನ್ನೋ ಮಿತ್ರಶ್ಯಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನಗಿಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೆ ನಮಸ್ತೆ ವಾಯು ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂತ ಹೇಳಿ ಕಣ್ಣಿಗೆ ಕಾಣದೇ ಇರುವ ಅಪ್ರತ್ಯಕ್ಷ ಬ್ರಹ್ಮನಾದ ನಾರಾಯಣನ ಸನ್ನಿಧಾನ ಪಾತ್ರನಾದ ಪ್ರತ್ಯಕ್ಷ ಬ್ರಹ್ಮನೀನೇ ಅಂತ ನಮಸ್ತೆ ವಾಯೋ ಅಂತ ಪ್ರತಿಯೊಬ್ಬರೂ ವಾಯುಜೀವೋತ್ತಮತ್ವವನ್ನು ಒಪ್ಪಿ ದೇವರ ನಂತರ ವಾಯುದೇವರಿಗೆ ನಮಸ್ಕಾರ ಮಾಡ್ತಾರೆ ಅಂತ ಹೇಳಿ ಆ ಶನ್ನೋ ಮಿತ್ರಶ್ಯಂ ವರುಣಃ ಅನ್ನುವ ಶಾಂತಿ ಮಂತ್ರದಲ್ಲಿ ಬಂದ ಆ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಆ ಎನ್ನುವ ಶ್ರುತಿವಾಕ್ಯದ ಪರಮ ಸುಂದರವಾದ ಮನೋಹರವಾದ ಚರ್ಚೆಯನ್ನು ವಾದಿರಾಜರು ಮಾಡಿ ಈ ವಿಲಾಸವನ್ನು ಸಮಾಪ್ತಿ ಮಾಡ್ತಾರೆ. ಅದಾದ್ಮೇಲೆ ಮತ್ತೆ 8ನೇ ವಿಲಾಸದಲ್ಲಿ 5 ಉಪನಿಷತ್ತುಗಳಲ್ಲಿ ಬಂದ ವಾಯುದೇವರ ಜೀವೋತ್ತಮತ್ವ ಸಮರ್ಥನೆಯನ್ನ ಮಾಡಿ ಆ ಪರಶುಕ್ಲತ್ವ ಸಮರ್ಥನೆಯನ್ನ ಮಾಡಿ ಪರಶುಕ್ಲರ ನಿರೂಪಣೆ ಮುಗಿಸಿ ರುದ್ರಾದಿ ದೇವತೆಗಳು ಗರುಡಾದಿಗಳು ಯಾಕೆ ಪರಶುಕ್ಲರಲ್ಲ ಅನ್ನೋದನ್ನ ಇನ್ನು ಉಳಿದ 4 ವಿಲಾಸಗಳಲ್ಲಿ ಮಾಡಿಕೊಡ್ತಾರೆ. ಆ ಎಲ್ಲ ಭಾಗವನ್ನು ಕೂಡ ಚಿಂತನೆ ಮಾಡೋಣ ಅಂತ ಹೇಳ್ತಾ ಪರತತ್ವದಲ್ಲಿ ಪರೇತತ್ವೇ ವಿಶುದ್ಧಾಯ ಪರತತ್ವದಲ್ಲಿ ಶುದ್ಧ ಬುದ್ಧಿಯುಳ್ಳವರಾದ ಆಚಾರ್ಯರ ಅನುಗ್ರಹ ನಮ್ಮೆಲ್ಲರ ಮೇಲಾಗಿ ಅವರ ಶಾಸ್ತ್ರದ ಶ್ರವಣ ಮಾಡುವಂತಹ ಮಹದ್ಭಾಗ್ಯ ನಮಗೆ ಸಿಗಲಿ. ಜನ್ಮ ಜನ್ಮಕ್ಕೂ ಇವರೇ ಗುರುಗಳಾಗಿ ಬರಲಿ ವಾಯುದೇವರು ಮಧ್ವರೂಪದಿಂದ ಅನ್ನುವ ಸ್ಮರಣೆಯೊಂದಿಗೆ ಸರಸಭಾರತಿ ವಿಲಾಸದ ಮಧ್ವರೂಪದ ಪರಶುಕ್ಲತ್ವ ಸಮರ್ಥನೆಯ ಈ ಪ್ರಕರಣವನ್ನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಜೊತೆಯಲ್ಲಿ ಇವತ್ತಿನ ಪಾಠವೂ ಮುಗಿಯುತ್ತೆ. ಮತ್ತೆ ನಾಳೆ ಶನ್ನೋ ಮಿತ್ರಶ್ಯಂ ವರುಣಃ ನಮೋ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಪ್ರತ್ಯಕ್ಷ ಬ್ರಹ್ಮರು ವಾಯುದೇವರು ಅನ್ನುವಂತಹ ಶ್ರುತಿಯ ಅರ್ಥಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಮತ್ತೆ ನಾಳೆ ಭೇಟಿಯಾಗೋಣ. ಶ್ರೀಕೃಷ್ಣ ಅರ್ಪಣಮಸ್ತು.